ನೇರ ಮಾತು ವಿತ್ ವಿಶ್ವಂಭರ. ಈಗ ತಾವು ನಮ್ಮ ಕಾಂಗ್ರೆಸ್ ಪಕ್ಷದವರು ನನ್ನನ್ನು ಒಳಗೊಂಡಂತೆ ಯಾರೂ ಕೂಡ ಹಣ ಕೇಳಿಲ್ಲ ಅಂಥೇಳಿ ತಾವು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀರೋ? ಎಲ್ಲರೂ ನಾನು ಹೇಳಲ್ಲ, ನಾನೆಂತೂ ತಗೊಂಡಿಲ್ಲ. ನನಗೆ ಬೇರೆಯವ್ರ ವಿಚಾರ ನಮ್ಗೆ ಗೊತ್ತಿರಲ್ಲ. ಸರಿ, ಈಗ ತಿಮ್ಮಪ್ಪಣ್ಣವರು ಹಣ ಕೇಳಿದ್ದಾರೆ ಅಂತ ಹೇಳಿ ನೀವು ಪ್ರಮಾಣ ಮಾಡ್ತೀರಲ್ಲ? ಹೌದು. ನಿಮಗೆ ಹೇಗೆ ಗೊತ್ತು? ಆ ಅಧಿಕಾರಿ ನಿಮ್ಮದು ಸುಳ್ಳು ಹೇಳಿರು, ಅವ್ರದ್ದು ಇರ್ಬೋದು, ಅದನ್ನ ಕೇಳೋಣ. ಅದು ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಇವರು ಕೇಳಿದ್ದಾರೆ ಅಂತ ಹೇಗೆ ಹೇಳಿದ್ರು? ಅವ್ರ ಹತ್ರ ಮಾಹಿತಿ ಇರ್ಬೋದು. ನನ್ನ ಹತ್ರನೂ ಮಾಹಿತಿ ಇದೆ. ನಿಮ್ಮ ಮತ್ತು ಶಾಸಕರ ಮಧ್ಯೆ, ಭೀಮಣ್ಣ ನಾಯಕರ ಮಧ್ಯೆ ಎಲ್ಲೋ ವೈಮನಸ್ಸಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ನನಗೆ ಹೇಳಿದ್ದಾರೆ ಕರೆದು, ನೋಡು ವಸಂತ್, ನಾನು ಮಾಡ್ತೀನಿ, ಅದು ಈ ಪ್ರತಿಭಟನೆ ಮಾಡೋದೆಲ್ಲ ಬ್ಯಾಡ್ ಆಗಿತ್ತು. ಈಗ ಸಹಕಾರಿ ಕ್ಷೇತ್ರಗಳಲ್ಲಿ ಈಗಾಗಲೇ ರಾಜಕೀಯ ಪ್ರಭಾವ ಜಾಸ್ತಿಯಾಗಿ ಬಹಳಷ್ಟು ಗಬ್ಬೆದ್ದು ಹೋಗ್ತಾ ಇದೆ. ಎಲ್ಲವೂ ಕೂಡ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರಾಜಕೀಯ ಬಂದು ತೊಂದರೆ ಆಗ್ತಾ ಇದೆ. ಮತ್ತೆ ಯಾಕೆ ತಾವು ಆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾನು ಕೂಡ ಸಂಘದ ನಿರ್ದೇಶಕ ಆಗಬೇಕು ಅಂತೇಳಿ ಎಲ್ಲ ಪಕ್ಷದವರು ಇದ್ದಾರೆ. ನಮಸ್ಕಾರ. ಇವತ್ತಿನ ದಿವಸ ನಮ್ಮೊಟ್ಟಿಗಿದ್ದಾರೆ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಸಂತ್ ನಾಯ್ಕ ಅವರು. ವಸಂತ್ ನಾಯ್ಕ ಅವರೇ, ವಿಶ್ವಂಭರ ಟಿವಿಗೆ ಸ್ವಾಗತ. ನಮಸ್ಕಾರ ಸರ್. ಇದು ವಿಶ್ವಂಭರ ಟಿವಿಯ ನೇರ ಮಾತು ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ತಾವು ನಿನ್ನೆ ಒಂದು ಆರೋಪ ಮಾಡಿದ್ರಿ, ನಿನ್ನೆಲ್ಲ ಇವತ್ತು BJP ನಾಯಕರು ಹಣ ಕೇಳಿದ್ದಾರೆ, ನಾವು ಕಾಂಗ್ರೆಸ್ ಅವರು ಯಾರೂ ಕೂಡ ಯಾರ ಹತ್ರ ಕೂಡ ಹಣ ಕೇಳಿಲ್ಲ ಅಂತ ಹೇಳಿದ್ದೀರಿ. ಸರಿ, ಹಾಗಾದರೆ ತಾವೇ ಹೇಳಿದ್ರಲ್ಲ, ಯಾವುದೋ ದೇವಸ್ಥಾನಕ್ಕೆ ಬಂದು BJP ಅವರು ಪ್ರಮಾಣ ಮಾಡಲಿ, ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ದೀರಿ. ಈಗ ತಾವು ನಮ್ಮ ಕಾಂಗ್ರೆಸ್ ಪಕ್ಷದವರು ನನ್ನನ್ನು ಒಳಗೊಂಡಂತೆ ಯಾರೂ ಕೂಡ ಹಣ ಕೇಳಿಲ್ಲ ಅಂಥೇಳಿ ತಾವು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀರೋ? ಖಂಡಿತ ರೆಡಿ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾನೆಂತೂ ತಗೊಂಡಿಲ್ಲ. ಎಲ್ಲರೂ ನಾನು ಹೇಳಲ್ಲ, ನಾನೆಂತೂ ತಗೊಂಡಿಲ್ಲ. ನನಗೆ ಬೇರೆಯವ್ರ ವಿಚಾರ ನಮ್ಗೆ ಗೊತ್ತಿರಲ್ಲಲ್ವಾ, ನಾನೆಂತೂ ತಗೊಂಡಿಲ್ಲ. ಸರಿ, ಈಗ ತಿಮ್ಮಪ್ಪಣ್ಣವರು ನಿಮ್ಮ ಹೆಸರು ಹೇಳಲೇ ಇಲ್ಲ, ಯಾಕೆ ನಿಮ್ಮ ಮೇಲೆ ಹಾಕೋತೀರಿ? ಈಗ ವಸಂತ್ ನಾಯ್ಕರು ಹಣ ಕೇಳಿದ್ದಾರೆ ಅಂತ ಹೇಳಿಲ್ಲ, ಅವರು ಕಾಂಗ್ರೆಸ್ ನಾಯಕರು ಅಂತ ಹೇಳಿದ್ರು, ಹೌದಲ್ಲ? ಹೌದು. ನಿಮ್ಮ ಹೆಸರು ಅಧ್ಯಕ್ಷರು ಅಂತಲೂ ಕೂಡ ಹೇಳಿಲ್ಲ, ಆಯಿತಾ? ವಸಂತ್ ನಾಯ್ಕರು ಅಂತೂ ಕೂಡ ಹೇಳಿಲ್ಲ. ಮತ್ತೆ ಯಾರು ಕೇಳಿರ್ಬೋದಲ್ಲ, ನೀವು ಯಾಕೆ ಮೈ ಮೇಲೆ ಹಾಕೊಂಡ್ರಿ ಅದನ್ನ? ಅಲ್ಲ, ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದ್ದಾರೆ, ಈ ತಾಲೂಕಿನ ನಡೆಸುವಂತ ಕಾಂಗ್ರೆಸ್ ಮುಖಂಡರು. ನಾವು ತಾಲೂಕಿನ ನಡೆಸ್ತಾ ಇಲ್ಲ, ತಾಲೂಕು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ, ಏನೇನು ಆಗ್ಬೇಕು ಆಗ್ತಾ ಇದೆ. ಆದರೆ ನಮ್ಮ ಪಕ್ಷದ ಮುಖಂಡರು ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ನನಗೆ ಗೊತ್ತಿರೋರಿಗೆಲ್ಲ ಕೇಳಿದೆ. ನಾನು ಯಾವುದೇ ಕಾರಣಕ್ಕೂ ನಾವು ಯಾರ ಹತ್ರ ಲಂಚ ಕೇಳಲಿಲ್ಲ ಅಂತ ಹೇಳಿದರು. ಆವಾಗ ನಾವು ಅವ್ರಿಗೆ ಹೇಳಿದ್ದೀನಿ, ನಾವು ಯಾರೂ ಕೂಡ ಲಂಚ ತಗೊಂಡಿಲ್ಲ, ನಾವು ಎಲ್ಲಿ ಬೇಕಾದರೂ ನಾವೆಲ್ಲರೂ ಸೇರಿ ಅಂತ ಹೇಳಿದ್ವಿ. ನಾವೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಅವ್ರು ಏನು ಆರೋಪ ಮಾಡಿದ್ದಾರೆ, ನಾವೆಲ್ಲ ಸೇರಿ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಲಂಚ ತಗೊಂಡಿಲ್ಲ ಅಂತ. ಆದರೆ ತಿಮ್ಮಪ್ಪ ಅವರು ಕೇಳಿದ್ದಾರೆ ಅಂತೇಳಿ ನಾನು ಆಣೆ ಮಾಡಲಿಕ್ಕೆ ರೆಡಿ ಇದ್ದೀನಿ, ಪ್ರಮಾಣ ಮಾಡಲಿಕ್ಕೆ. ಸರಿ, ಈಗ ತಿಮ್ಮಪ್ಪಣ್ಣವರು ಹಣ ಕೇಳಿದ್ದಾರೆ ಅಂತ ಹೇಳಿ ನೀವು ಪ್ರಮಾಣ ಮಾಡ್ತೀರಲ್ಲ? ಹೌದು. ನಿಮಗೆ ಹೇಗೆ ಗೊತ್ತು? ಆ ಅಧಿಕಾರಿ ನಿಮ್ಮದು ಸುಳ್ಳು ಹೇಳಿರ್ಬೋದು. ಈಗ ಏನೋ ನಿಮ್ಮ ಖುಷಿ ಪಡಿಸ್ಬೇಕು ಅಂಥೇಳಿ ನೀವು ಬೇರೆ ಪಕ್ಷ, ಅವ್ರು ಬೇರೆ ಪಕ್ಷ ಅಂಥೇಳಿ ಅವ್ರು ಸುಳ್ಳು ಮಾಹಿತಿ ಕೊಟ್ಟಿರ್ಬೋದು. ನೀವು ಹೆಂಗೆ ಅಷ್ಟು ಅಧಿಕೃತ ಹೇಳ್ತೀರಿ? ನಾನು ಅದಕ್ಕೆ ತಿಮ್ಮಪ್ಪ ಅವರು ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ತಿಮ್ಮಪ್ಪ ಅವರು ಕೇಳಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಕೇಳಿದ್ದಾರೆ, ಸರಿ, ಅಧಿಕಾರಿಗಳು ಹೇಳಿದ್ದಾರೆ ಅಷ್ಟೇ, ಬಿಟ್ಟರೆ ನಿಮ್ಮ ಹತ್ರ ಏನೋ ತಾವು ಅಧಿಕೃತವಾಗಿ ತಾವೇನು ನೋಡಿಲ್ಲ, ಕೇಳಿದ್ದೆ ನೋಡಿಲ್ಲ, ಅಥವಾ ಮಾತಾಡಿದ ನೀವು ವಾಯ್ಸ್ ರೆಕಾರ್ಡ್ ಕೂಡ ನಿಮ್ಮ ಹತ್ರ ಇಲ್ಲ. ಆ ಅಧಿಕಾರಿ ನಿಮ್ಗೆ ಸುಳ್ಳು ಮಾಹಿತಿ ಕೊಟ್ಟಿರ್ಬೋದಲ್ಲ ಅಂತ ಹೇಳ್ತಾ ಇರೋದು. ನಿಮ್ಗೆ ಖುಷಿ ಪಡಿಸ್ಬೇಕು. ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಹೇಗೆ ಹೇಳಿದ್ರು ಇವರು? ಅವ್ರದ್ದು ಇರ್ಬೋದು, ಅದನ್ನ ಕೇಳೋಣ. ಅದು ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಇವರು ಕೇಳಿದ್ದಾರೆ ಅಂತ ಹೇಗೆ ಹೇಳಿದ್ರು? ಅವ್ರ ಹತ್ರ ಮಾಹಿತಿ ಇರ್ಬೋದು. ನನ್ನ ಹತ್ರನೂ ಮಾಹಿತಿ ಇದೆ. ಈಗ ಅವ್ರು ಪ್ರಮಾಣಕ್ಕೆ ಕರೀಲಿ, ನಾನು ಅಲ್ಲಿ ಹಾಜರುಪಡಿಸ್ತೀನಿ. ಸರಿ, ಈಗ ಪ್ರಮಾಣಕ್ಕೆ ಬಂದರೆ ತಾವು ಮತ್ತೆ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ತಾವು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೀವಿ.
ಏನಂತ ನಮ್ಮ ಪಕ್ಷದವರು ಯಾರೂ ಕೂಡ ಹಣ ಕೇಳಿಲ್ಲ ಅಂತ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಡಿಪಾರ್ಟ್ಮೆಂಟಿಂದ. ಸರಿ, ಅದೇ ಸಂದರ್ಭದಲ್ಲಿ ಅವರು ಕೂಡ ಕೇಳಿದ್ದಾರೆ ಅಂತ ಕೂಡ ತಾವು ಹೇಳಿಕ್ಕೆ ತಾವು ತಯಾರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಾನು ಅದನ್ನೇ ಕೇಳ್ತಾ ಇದ್ದೇನೆ ಇನ್ನೊಂದ್ಸಲ. ಈಗ ಅಧಿಕಾರಿ ಸುಳ್ಳು ಹೇಳಿರ್ಬೋದಲ್ಲ ಅಂತ. ಅಧಿಕಾರಿ ಸುಳ್ಳು ಹೇಳಿದ್ರೆ ಅಧಿಕಾರಿಗೆ ಶಿಕ್ಷೆ ಆಗುತ್ತಲ್ಲ, ದೇವ್ರು ಶಿಕ್ಷೆ ಕೊಡ್ತಾನೆ. ಪ್ರಮಾಣ ಮಾಡೋಣ, ಸತ್ಯ ಜನರಿಗೆ ಗೊತ್ತಾಗ್ಲಿ. ನಮ್ದು ಸತ್ಯ ಜನರಿಗೆ ಗೊತ್ತಾಗ್ಬೇಕು. ಇವ್ರು ಸುಳ್ಳು ಹೇಳ್ತಾರೋ ಅಥವಾ ದೇವ್ರು ಯಾರಿಗೆ ಶಿಕ್ಷೆ ಕೊಡ್ಬೇಕು? ಪ್ರಮಾಣ ಮಾಡಿದವಾಗ ಸುಳ್ಳು ಹೇಳಿದವ್ರಿಗೆ ಕೊಡ್ಬೇಕೋ ಸತ್ಯ ಹೇಳಿದವ್ರಿಗೆ ಕೊಡ್ಬೇಕಾ? ದೇವ್ರು ಕೊಡ್ಲಿ, ಅದು ನಿರ್ಣಯ ಮಾಡೋನು ದೇವ್ರಲ್ವಾ? ಮನುಷ್ಯನ ನಂಬಕ್ಕಾಗಲ್ಲ. ನಾವು ಮನುಷ್ಯರು ಮಾತ್ರ, ನಾವು ನೀವೆಲ್ಲರೂ ಒಂದು ಮನುಷ್ಯರು. ಆದರೆ ದೇವರನ್ನು ಕಣ್ಕಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರಿಂದ ದೇವರೇ ಶಿಕ್ಷೆ ಕೊಡ್ಲಿ. ಸರಿ, ಕೊನೆಯದಾಗಿ ಹೇಳುವಂಥದ್ದು, ತಿಮ್ಮಪ್ಪನವ್ರು ಬಂದರೆ ನೀವು ಕೂಡ ಬರ್ಲಿಕ್ಕೆ ತಯಾರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಯಾವಾಗ ಕರೆದ್ರೂ ಬರ್ತೀನಿ. ಸರಿ, ಈಗ ಇನ್ನೊಂದು ಪ್ರಶ್ನೆ. ಈಗ ತಾವು ಕೆಲವಷ್ಟು ನೇರವಾಗಿ ಮಾತನಾಡ್ತೀರಿ, ಕೆಲವು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿದ್ದೀರಿ ಅನ್ನುವಂಥ ದೃಷ್ಟಿಯಿಂದ ಕೆಲವು ಸಂದರ್ಭದಿಂದ ನಿಮ್ಮ ಮತ್ತು ಶಾಸಕರ ಮಧ್ಯೆ, ಭೀಮಣ್ಣ ನಾಯಕರ ಮಧ್ಯೆ ಎಲ್ಲೋ ವೈಮನಸ್ಸಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಮಾತಾಡ್ತಾ ಇರುವಂಥ ವಿಚಾರ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾವುದೇ ಕಾರಣಕ್ಕೂ ವೈಮನಸ್ಸಿಲ್ಲ. ಜನ ಮಾತಾಡಿದ್ರೆ ನಾವೇನು ಮಾಡೋದು? ನಾನು ಹೇಳಿದ ಕೆಲಸ ಮಾಡಿಕೊಡ್ತಾರೆ. ಈಗ ಅಭಿವೃದ್ಧಿ ವಿಚಾರದಲ್ಲಿ ತಾಲೂಕಿನಾದ್ಯಂತ ಏನು ಕೆಲಸ ಆಗಬೇಕು ನಾವು ಲೆಟ್ರ್ ಕೊಟ್ಟರೆ ಆ ಕೆಲಸವನ್ನು ಮಾಡ್ತಾರೆ. ಮತ್ತು ಅಧಿಕಾರಿಗಳ ವಿಚಾರದಲ್ಲಿ ಏನಾದರೂ ಈಗ ಹೀಗೀಗ ಆಗ್ಬೇಕು ಸರ್ ಅಂತ ಹೇಳಿದವಾಗ ಹೇಳಿ ತಕ್ಷಣ ಫೋನ್ ಮಾಡ್ತಾರೆ. ನಮಗೆ ಬೇಕಾಗಿರೋದು ಅಷ್ಟೇ, ಸಾರ್ವಜನಿಕರಿಗೆ ಕೆಲಸ ಆಗಬೇಕು, ನಮ್ಮ ಕೆಲಸಗಳಾಗಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಮಾಡ್ತಾ ಇದ್ದಾರೆ. ಯಾವಾಗಿಂದ ನೀವು ತಾವು ಹೋರಾಟ ಮಾಡಿದಾಗಿಂದ ಮಾಡ್ತಾ ಇದ್ದೀರಾ, ಮೊದಲಿಂದ ಮಾಡ್ತಾ ಇದ್ದೀರಾ? ಇಲ್ಲ, ಮೊದಲಿಂದಲೂ ಮಾಡ್ತಾ ಇದ್ದಾರೆ. ಹೋರಾಟದಲ್ಲಿ ಅವ್ರು ನಮ್ಮ ಮೇಲೆ ಯಾವುದು ಬೇಜಾರು ಮಾಡ್ಕೊಂಡಿಲ್ಲ. ಜನ ತಿಳ್ಕೊಂಡಿದ್ದಾರೆ ಅಷ್ಟೇ. ನನಗೆ ಹೇಳಿದ್ದಾರೆ ಕರೆದು, ನೋಡು ವಸಂತ್, ನಾನು ಮಾಡ್ತೀನಿ, ಅದು ಈ ಪ್ರತಿಭಟನೆ ಮಾಡೋದೆಲ್ಲ ಬೇಡಾಗಿತ್ತು ಅಂತ ಹೇಳಿದರು. ಸರಿ ಸರ್, ನಾನು ಮುಂದೆ ನಿಮ್ಮ ಹತ್ರನೇ ಏನಾದರೂ ಇದ್ದರೆ ಬಂದು ಹೇಳ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ, ಅದೇ ಕಾರಣದಿಂದ ತಾವು ಭೀಮಣ್ಣವ್ರಿಗಿಂತ ಮಂಕಾಳ ವೈದ್ಯರಿಗೆ ಬಹಳ ಹತ್ತಿರ ಆಗ್ತಾ ಇದ್ದೀರಿ ಅನ್ನುವಂಥದ್ದು ಆಲೋಚನೆ. ಸುಳ್ಳು. ಮಂಕಾಳ ವೈದ್ಯರಿಗೆ ನಮಗೆ ಕಾಂಟ್ಯಾಕ್ಟೇ ಇಲ್ಲ. ಮಂಕಾಳ ವೈದ್ಯರ ಬಹಳ ಪ್ರೀತಿ ಪಾತ್ರ ವ್ಯಕ್ತಿ ಆಗ್ತಾ ಇದ್ದೀರಿ. ಮಂಕಾಳ ವೈದ್ಯರು ನಿಮ್ಮ ಕಂಡು ಬಹಳ ಅಚ್ಚುಮೆಚ್ಚು, ಉಸ್ತುವಾರಿ ಮಿನಿಸ್ಟ್ರಿಗೆ ಅಂತ ಹೇಳಿ ಕೆಲವು ಜನ ಮಾತಾಡ್ತಾ ಇದ್ದಾರೆ. ಮಾತಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ನನಗೆ ಮಂಕಾಳ ವೈದ್ಯರಿಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ನಾವು ಫೋನ್ ಮಾಡಿದ್ರು ಮಂಕಾಳ ವೈದ್ಯರು ಫೋನ್ ರಿಸೀವ್ ಮಾಡಲ್ಲ. ಇನ್ನು ಹೇಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಅಂದರೆ, ನಾವೆಲ್ಲಾದರೂ ಅಪರೂಪಕ್ಕೆ ಫೋನ್ ಮಾಡಿದರೆ ಅವ್ರು ಫೋನ್ ರಿಸೀವ್ ಮಾಡಲ್ಲ. ನಮ್ಮದು ಹೇಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಬೇರೆ ನಂಬರಿಂದ ಆಮೇಲೆ ಮಾಡ್ಬೋದು ಅಂತ. ಇಲ್ಲ, ಫೋನ್ ರಿಸೀವ್ ಮಾಡಲ್ಲ, ಫೋನ್ ಮಾಡೋದು ಇಲ್ಲ ಅವರು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸರಿ, ಮಳವಳ್ಳಿಯ ಸಣ್ಣ ಕೈಗಾರಿಕಾ ಆ ಒಂದು ಏನು ಯೋಜನೆ, ಅದ್ರ ಬಗ್ಗೆ ಹಿಂದೆ ಪತ್ರಿಕೆಗಳಲ್ಲಿ ಬಂತು. ಒಳ್ಳೆಯ ಯೋಜನೆ, ಸಿದ್ದಾಪುರದ ಯಾವುದೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಇಲ್ಲ ಅನ್ನುವಂಥದ್ದು ಬಂತು. ಹಿಂದೆ ಇದನ್ನು ಕಾಗೇರಿಯವರೇ ಸ್ವತಃ ಸ್ಯಾಂಕ್ಷನ್ ಕೂಡ ಮಾಡಿದರು. ಇದು ಕಾಂಗ್ರೆಸ್ ಸರ್ಕಾರದ ತಂದಂಥ ಯೋಜನೆ ಅಲ್ಲ. ಹಿಂದೆ BJP ಸರ್ಕಾರದಲ್ಲಿ ವಿಶ್ವೇಶ್ವರ ಕಾಗೇರಿಯವರ ಪ್ರಯತ್ನದಿಂದ ಬಂದಂಥ ಒಂದು ಯೋಜನೆ. ಇದನ್ನು ಭೀಮಣ್ಣ ನಾಯಕರು ಮುಂದುವರಿಸುವ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ನಿಮ್ಮ ಬೆಂಬಲ ಇದೆಯಾ ಇಲ್ವೇ ಎನ್ನುವಂಥ ನಮ್ಮ ಪ್ರಶ್ನೆ. ಪ್ರತಿಭಟನೆಗೆ ಬೆಂಬಲ ಇಲ್ಲ. ಯಾಕಂದರೆ ಅದರಿಂದ ಸಾಕಷ್ಟು ಜನರಿಗೆ ಉದ್ಯೋಗ ಆಗುತ್ತೆ. 315 ಸೈಟು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ. 5,000 ರೂಪಾಯಿಯನ್ನು ಕಟ್ಟಿ ಆ ಗ್ರಾಮದವರು ಮತ್ತು ಮನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಅದು ಆ ಮನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯುವಕರು ಏನಾದರೂ ಒಂದು ಉದ್ಯೋಗ ಸಿಗುತ್ತೆ ಅಂತೇಳಿ 5,000 ರೂಪಾಯಿ ಕಟ್ಟಿ ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದೊಂದು ಸೈಟ್ ಕೊಡ್ತಾರೆ ಅಂತೇಳಿ, ಸೈಟ್ ಅಲಾಟ್ ಮಾಡಿಕೊಡ್ತಾರೆ ಅಂತೇಳಿ. ಆದ್ದರಿಂದ ಉದ್ಯೋಗ ಸಿಗುತ್ತೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ತಾಲೂಕಿನ ಯುವಕರಿಗೆ ಸುಮಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂದಾಗ ನಾವು ಯಾಕೆ ಅದನ್ನು ಅಪೋಸ್ ಮಾಡೋದು? ನಾವು ಅದನ್ನು ಕೂಡ ಆ ಗ್ರಾಮದವ್ರಿಗೆ ಮನವಿ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನಿಮಗೂ ಒಂದು ಉದ್ಯೋಗ ಸಿಗುತ್ತೆ, ಎಲ್ಲೋ 4 ಜನರಿಗೆ ಅನುಕೂಲ ಆಗುತ್ತೆ, ನೀವು ಯಾಕೆ ಪ್ರತಿಭಟನೆ ಮಾಡ್ತೀರಿ? ಸರ್ಕಾರದ ಯೋಜನೆನ, ಮತ್ತು ಅದು ಕೈಗಾರಿಕೆ ಯೋಜನೆ ಅಲ್ವಾ, ಆ ಯೋಜನೆ ಬಂದ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಅವರು ಯಾರು ಅವರಿಗೆ ಹೇಳ್ತಾರೋ ಏನೋ ಗೊತ್ತಿಲ್ಲ, ನಮ್ಮದು ಗೋಮಾಳ ಜಾಗ ನಮಗೆ ಬೇಕೇ ಬೇಕು, ನಾವು ಮಾಡ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬೆಂಬಲ ಕೊಡಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗೋಮಾಳ ಜಾಗ ಬಿಡಿ, ಬೇರೆ ಜಾಗ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಜಾಗ ಇದೆಯಾ ಅಲ್ಲಿ ಯಾವುದಾದ್ರು? ಅಲ್ಲಿ ಯಾವುದೋ ಅಕ್ಕಪಕ್ಕ ಜಾಗ ಇಲ್ಲ.
ಅಲ್ಲ, ಅಕ್ಕಪಕ್ಕ ಜಾಗ ಇಲ್ದಿರೋ ಕಾರಣ ಇದೇ ಜಾಗವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಫಾರೆಸ್ಟ್ ಇದೆ. ಜಾಗ ಇದೆ. ಈ ಫಾರೆಸ್ಟ್ ಜಾಗ ತಗೊಳ್ಬೇಕಾದ್ರೆ ಡೀಪ್ ಫಾರೆಸ್ಟ್ ಆಗಬೇಕಾಗುತ್ತೆ. ಅಷ್ಟು ಸುಲಭದ ಮಾತಲ್ಲ. ಹೌದು. ಮತ್ತು ಇದು ಗೌರ್ಮೆಂಟು ಆವಾಗಲೇ ಜೀವ ಎಲ್ಲ ಆಗಿದೆ. ಈಗ ಯಾವುದೇ ಹಂತದಲ್ಲಿ ಇಲ್ಲಿ ಯಾವ ಹಂತದಲ್ಲೂ ಇಲ್ಲ, ಶಾಸಕರ ಹಂತದಲ್ಲೂ ಇಲ್ಲ, ಮಿನಿಸ್ಟ್ರ್ ಹಂತದಲ್ಲೂ ಇಲ್ಲ. ಟೆಂಡರ್ ಆಗಿದೆ, ವರ್ಕನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ವರ್ಕ್ ಮುಗಿದೋಗುತ್ತೆ. ಅದು ಒಟ್ಟು ಎಷ್ಟು ಎಕರೆ ಪ್ರಾಜೆಕ್ಟ್ ಅದು? ಅದ್ರ ಬಗ್ಗೆ ತಮ್ಮ ಹತ್ರ ಮಾಹಿತಿ ಏನಿದೆ? 40 ಎಕರೆ ಪ್ರಾಜೆಕ್ಟ್ ಟೋಟಲ್. ಒಟ್ಟು ಎಷ್ಟು ಸೈಟ್ ಇರುತ್ತೆ? 34 ಕೋಟಿ ಅನುದಾನ. ಸೈಟು 270 ಸೈಟು. ಸಣ್ಣ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ. ಸರ್, ತಮ್ಮಲ್ಲಿ ಇನ್ನೊಂದು ಪ್ರಶ್ನೆ. ಈಗ ನಮ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ 13 ಸಹಕಾರಿ ಸಂಘಗಳಿಗೆ ಇಲೆಕ್ಷನ್ ನಡೀತಾ ಇದೆ. ಅದಕ್ಕೆ ತಾವು ತಮ್ಮ ಟೀಮ್ ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನು ಅದು ತಂದು ಕೂರಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮೊಂದು ವಿಷಯ ಬಂದಿದೆ. ಈಗ ಸಹಕಾರಿ ಕ್ಷೇತ್ರಗಳಲ್ಲಿ ಈಗಾಗಲೇ ರಾಜಕೀಯ ಪ್ರಭಾವ ಜಾಸ್ತಿಯಾಗಿ ಬಹಳಷ್ಟು ಗಬ್ಬೆದ್ದು ಹೋಗ್ತಾ ಇದೆ. ಎಲ್ಲವೂ ಕೂಡ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರಾಜಕೀಯ ಬಂದು ತೊಂದರೆ ಆಗ್ತಾ ಇದೆ. ಮತ್ತು ಯಾಕೆ ತಾವು ಆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಒಂದು ವಿಚಾರ. ಸಹಕಾರಿ ಸಂಘದ 19 ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ. 13 ಅಲ್ಲ, 19 ಡಿಸೆಂಬರ್ ಮತ್ತು ಜನವರಿ 5ನೇ ತಾರೀಕು ಒಳಗಡೆ ಆಗಿ 19 ಸಹಕಾರಿ ಸಂಘಗಳ ಚುನಾವಣೆ ಸಿದ್ದಾಪುರದಲ್ಲಿ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನಂದಾಗಲಿ ಅಥವಾ ನಮ್ಮ ಶಾಸಕರದಾಗಲಿ ಯಾವುದೇ ಪಾತ್ರ ಇಲ್ಲ. ಅಲ್ಲಿಯ ರೈತರು ಸಹಕಾರ ಸಂಘದ ಸದಸ್ಯರಾಗಿದ್ದಾರೆ. ಆ ರೈತರು ನಾನು ಕೂಡ ಸಂಘದ ನಿರ್ದೇಶಕ ಆಗಬೇಕು ಅಂತೇಳಿ ಎಲ್ಲ ಪಕ್ಷದವರು ಇದ್ದಾರೆ. BJPಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಅವರು ಕೆಲವೊಂದಿಷ್ಟು ಜನ ನಾವು ನಿರ್ದೇಶಕ ಆಗಬೇಕು ಅಂತೇಳಿ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಮಾಡಿ ಅಂತ ಹೇಳಿದ್ವಿ. ಬಿಟ್ಟರೆ ನಮ್ಮ ಯಾವುದೇ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಾಗಲಿ ಅಥವಾ ರಾಜಕೀಯ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ನೀವೇ ವಿಶೇಷ ಮುತುವರ್ಜಿ ವಹಿಸಿ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂರಿಸ್ತಾ ಇದ್ದೀರಿ, ನಿಮ್ಮ ಸರ್ಕಾರ ಇರೋದ್ರಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಮಾಹಿತಿ ಇದೆ. ಅದು ಸುಳ್ಳು. ಈಗ ಹಲವಾರು ಸಮಾನ ಮನಸ್ಕರು ಸೇರಿಕೊಂಡು ಪ್ರತ್ಯೇಕ ಜಿಲ್ಲೆ ಆಗಬೇಕು, ಕಾರವಾರ ಬಹಳ ದೂರ ಇದೆ ಅನ್ನುವಂಥ ದೃಷ್ಟಿಯಿಂದ ಪ್ರತ್ಯೇಕ ಜಿಲ್ಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಅನ್ನುವಂತಹ ಭಾವನೆ ಇದೆ. ತಮ್ಮ ದೃಷ್ಟಿಯಲ್ಲಿ ಪ್ರತ್ಯೇಕ ಜಿಲ್ಲೆ ಆಗಬೇಕಾ ಬೇಡವಾ? ತಾವು ಅದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡ್ತೀರಾ ಹೇಗೆ ಅನ್ನುವಂಥ ಪ್ರಶ್ನೆ ತಮ್ಮ ಮುಂದಿದೆ. ಪ್ರತ್ಯೇಕ ಜಿಲ್ಲೆ ಆಗಬೇಕು. ಯಾಕಂದರೆ ನಾವು ಘಟ್ಟದ ಕೆಳಗೆ ಹೋಗಬೇಕು. ಸುಮಾರು ಇಲ್ಲಿಂದ 170 ಕಿಲೋಮೀಟ್ರು ಆ ಕರ್ವಿಂಗಲ್ಲಿ ಹೋಗಬೇಕಾದ್ರೆ ಇಡೀ ದಿವಸ ಬೆಳಿಗ್ಗೆ ಹೋಗಿ ನಾವು ಅಲ್ಲಿ 1 ಗಂಟೆ ಮುಟ್ಟಿ ಊಟ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗೋದ್ರೊಳಗೆ ಅಧಿಕಾರಿಗಳು ಮನೆಗೆ ಹೋಗಿರ್ತಾರೆ. ನಮ್ಗೆ ಕೆಲಸ ಮಾಡಿಸ್ಕೊಂಡು ವಾಪಸ್ ಬರ್ಲಿಕ್ಕೆ ಆಗೋದೇ ಇಲ್ಲ. ಆವಾಗ ಒಂದು ಉಳಿಬೇಕು, ಇಲ್ಲ ಮತ್ತೆ ಬೆಳಿಗ್ಗೆ ಹೋಗಬೇಕು. ಅದರಿಂದ 2-3 ದಿವಸ ಕೆಲಸ ವೇಸ್ಟ್ ಆಗುತ್ತೆ. ಆದ್ದರಿಂದ ನಮ್ಮ ಘಟ್ಟದ ಮೇಲ್ಗಡೆ ಸಿರ್ಸಿಯಲ್ಲಿ ಜಿಲ್ಲೆ ಆಗಬೇಕು. ಈ ಹಿಂದೆ ಹೋರಾಟ ಉಪೇಂದ್ರ ಪೈ ಅವರು ಮಾಡಿದ್ರು, ತಾವು ಮಾಡಿದ್ರಿ, ನಾವೆಲ್ಲ ಬೆಂಬಲ ಸೂಚಿಸಿದ್ವಿ. ಸಾಕಷ್ಟು 1-2 ಕಾರ್ಯಕ್ರಮಕ್ಕೂ ಕೂಡ ನಾನು ಬಂದಿದ್ದೆ. ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಪ್ರತ್ಯೇಕ ಜಿಲ್ಲೆ ಆಗಬೇಕು. ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ ಜಿಲ್ಲೆ ಆಗಬೇಕು ಅಂತ. ಅದ್ರ ಜೊತೆಗೆ ನಿಮ್ಮ ಹೋರಾಟಕ್ಕೂ ಕೂಡ ನಮ್ಮದು ಬೆಂಬಲ ಇದೆ. ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಜಿಲ್ಲೆಯಲ್ಲಿ ಅಂತ ಕೇಳಿದ್ರಿ. ಹೌದು. ಈಗ ಕದಂಬ ಜಿಲ್ಲೆ ಹೋರಾಟ ಮಾಡ್ತಾ ಇದ್ದೀರಿ. ಹೌದು. ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಮ್ಮದು. ಧನ್ಯವಾದಗಳು. ಇಷ್ಟೊತ್ತು ಬಂದು ನಮ್ಮ ವಿಶ್ವಂಬರ ಟಿವಿಗೆ ಬಂದು ನಿಮ್ಮ ಅನಿಸಿಕೆಯನ್ನು ನೇರವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ವಿಶ್ವಂಬರ ಟಿವಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಾವು ವಿಶ್ವಂಬರ ಟಿವಿಯನ್ನು 4 ತಿಂಗಳು ಮತ್ತು ವಾರಪತ್ರಿಕೆ 4 ತಿಂಗಳಿಂದ ಮಾಡಿದ್ದೀರಿ. ವಾರಪತ್ರಿಕೆ ಮಾಡಿದ್ದೀರಿ. ನಾನು ನಿಮ್ಮ ಚಾನಲನ್ನು ನೋಡ್ತಾ ಇದ್ದೀನಿ. ಧನ್ಯವಾದಗಳು. ಭಾಳ ಅತ್ಯುತ್ತಮವಾಗಿ ನ್ಯೂಸನ್ನು ಪ್ರಕಟಿಸ್ತಾ ಇದ್ದೀರಿ. ನಿಮ್ಮ ಚಾನಲ್ಲು ಇನ್ನೂ ಹೆಚ್ಚಿನದಾಗಿ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಕೊಡುವಲ್ಲಿ ನಿಮ್ಮ ಪಾತ್ರ ಯಶಸ್ವಿಯಾಗಲಿ ಅಂತೇಳಿ ಅದು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.